ನಾನು ಕಾಣಿಸ್ತಿದ್ದೀನಿ ಅಲ್ಲಿ. ಬಟ್ ಸಂಘದ ದುಡ್ಡು, ಎರಡು ಸಂಘದ ದುಡ್ಡು ನೀನೇ ಬಳಸ್ಕೊಂಡು ಜನಗಳಲ್ಲಿ ಕಟ್ತೀನಿ ಅಂತ ಹೇಳಿದ್ಯಾ? ಕರೆಕ್ಟಾ? ಇಲ್ಲಿ ಯಾವುದೇ ತರ ವಿಶ್ವಾಸ ಇಲ್ಲ. ನಿಂದಿ ಫಸ್ಟ್ ನಿಂದಿದೆಯಲ್ಲ ಆ ಸಂಘದಲ್ಲಿ. ಸೇರಿಸಿ ಹೇಳು, ಇರುವಂಗೆ ಕರಿಯಮ್ಮ, ವಿಡಿಯೋ ಮಾಡ್ಕೊಂತ ಇದ್ದೀನಿ ಅಂತ. ಆಮೇಲೆ ಅವಳು ಆಕಾಶಗಳು ನಾನು ಕೊಡೋ ಇಂಥವರಿಂದ ದೂರ ಇದ್ದರೆ ನಿಮಗೆ ಒಳ್ಳೆಯದು. ಇವರ ಮಾತಿಗೆ ಮರಳಾಗಿ, ಇವರ ಅಂದ ಚಂದಕ್ಕೆ ಮರಳಾಗಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡು, ನಿಮ್ಮ ಜೀವನ ಹಾಳು ಮಾಡ್ಕೊಂಡು, ನಿಮ್ಮ ಕುಟುಂಬನ ಹಾಳು ಮಾಡ್ಕೊಂಡು, ನಿಮ್ಮ ಕುಟುಂಬದಲ್ಲಿ ದಿನ ಬೆಳಗ್ಗೆ ಎದ್ರ ಜಗಳಗಳು. ಯಾಕಂದರೆ ಇಂಥವ್ರ ಹತ್ರ ನೀವು ಲೋನ್ ತಗೊಂಡಿರ್ತೀರಿ, ಇವರು ನಿಮಗೆ ದುಡ್ಡೂ ಕೊಡೋಲ್ಲ, ನಿಮ್ಮ ಕೈಲೇ ಲೋನ್ ಕಟ್ಟಿಸ್ತಾರೆ, ನಿಮ್ಮ ಕೈಲೇ ದುಡ್ಡು ಕಟ್ಟಿಸ್ತಾರೆ. ಇವರೆಲ್ಲ ಏನಪ್ಪ ಅಂದರೆ ಮೈ ಬಗ್ಸಿ ಕೆಲಸ ಮಾಡೋಕ್ಕಾಗಲ್ಲ, ಕೂಲಿ ಮಾಡೋಕ್ಕಾಗಲ್ಲ, ಇವ್ರ ಕೈಲಿ ಮನೇಲೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ನೋಡಿ, ಯಾರಾದರೂ ದುಡ್ಡು ಡಬ್ಬದಲ್ಲಿ ತುಂಬ್ಕೊಂಡು ಹೋಯ್ತಾರಾ? ನೋಡಿ, ಎಲ್ಲ ನಿಮ್ಮ ದುಡ್ಡಿದು, ನೀವು ಮೋಸ ಹೋಗಿರೋ ದುಡ್ಡಿದು. ಡಬ್ಬದಲ್ಲಿ ತುಂಬಿಕೊಂಡು ಈ ರೀತಿ ಎಷ್ಟು ಆರಾಮಾಗಿ ಅದ್ಭುತವಾದ ಸೋಫಾ ಮೇಲೆ ಕುಂತ್ಕೊಂಡು ಇಷ್ಟೆಲ್ಲ ದಿಮಾಕದಲ್ಲಿ ಮಾತಾಡ್ಕೊಂಡು, ನಿಜವಾಗ್ಲೂ ನಮ್ಮ ಜನಗಳು ಇಂಥವ್ರನ್ನೇ ಬೆಳೆಸೋದು, ಇಂಥವ್ರನ್ನೇ ಉದ್ಧಾರ ಮಾಡೋದು. ಏನು ಮಾಡೋಕ್ಕಾಗಲ್ಲ. ನಿಮಗೆ ಆಸೆಗಳು ಇರ್ತವೆ. ಪಕ್ಕದ ಮನೆಯವ್ರು ಸೋಫಾ ತಗೊಂಡ್ರು, ನಾನು ಸೋಫಾ ತಗೋಬೇಕು. ಪಕ್ಕದ ಮನೆಯವರು ಅದು ಯಾವುದೋ ದೇವಸ್ಥಾನಕ್ಕೆ ಹೋದರು, ನಾನು ಹೋಗಬೇಕು. ಪಕ್ಕದ ಮನೆಯವರು ಕಾರ್ ತಗೊಂಡ್ರು, ನಾನು ತಗೋಬೇಕು. ಪಕ್ಕದ ಮನೆಯವರು ರೇಷ್ಮೆ ಸೀರೆ ತಗೊಂಡ್ರು, ನಾನು ತಗೋಬೇಕು ಅಂತ ಹೇಳಿ ಪಕ್ಕದ ಮನೆಯವರು ಏನೇನು ತಗೊಂತಾರೋ ಅದನ್ನು ನಾನು ಮಾಡಬೇಕು ಅಂತೇಳಿ ಆಸೆ ಬಿದ್ದು ಇಂಥವ್ರ ಹತ್ರ ಓದಿ, ಅಕ್ಕ ಸಾಲ ಕೊಡಿಸಿ, ಅಕ್ಕ ನನಗೆ ಸಾಲ ಕೊಡಿಸಿ, ಅಕ್ಕ ನಾನು ಅದನ್ನು ತಗೋಬೇಕು, ಇದನ್ನು ಗೊಳೋ ಅಂತ ಒಂದು ಹೊತ್ತಿರ್ತೀರಿ. ಆದರೆ ನಿಮಗೆ ಸರಿಯಾಗಿ ಮೋಸ ಮಾಡ್ತಾರೆ. ಮೋಸ ಮಾಡಿಸ್ಕೊಂತಾನೆ ಸ್ನೇಹಿತರೆ ನಮಸ್ಕಾರ. ಈ ಅಮ್ಮನ ಕೈಯಲ್ಲಿ ಇಷ್ಟೊಂದು ದುಡ್ಡಿದೆ ಯಾಕೆ ಗೊತ್ತಾ? ಇವರು ಎಲ್ಲ ಮಕ್ಕಳಿಗೆ ಹುಡುಕಿ ಸಬ್ಸಿಡಿ ಲೋನ್ ಕೊಡಿಸ್ತೀನಿ ಬನ್ನಿ. ಯಾವಾಗಲೂ ಆ ಡಬ್ಬ ದುಡ್ಡು ಇಟ್ಕೊಂಡ್ರಲ್ಲ, ಆ ಡಬ್ಬ ಇವ್ರ ಪಕ್ಕದಲ್ಲೇ ಇರುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಸಬ್ಸಿಡಿ ಲೋನ್ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ತಾರೆ. ಆದರೆ ಸಬ್ಸಿಡಿ ಲೋನ್ ಕೊಡಿಸಿ ಏನು ಮಾಡ್ತಾರೆ, ಆ ದುಡ್ಡನ್ನು ಯಾರಿಗೂ ಕೊಡೋದಿಲ್ಲ. ಆ ಲೋನ್ ಇವರೇ ತಗೊತಾರೆ. ಆಮೇಲೆ ತಗೊಂಬಿಟ್ಟು ಅವ್ರ ಕೈಲೇ ಕಟ್ಟಿಸ್ತಾರೆ. ನಿಮಗೆ ಲೋನ್ ಆಗಿಲ್ಲ ಅಂತ ಈ ರೀತಿ ಮಾಡ್ಕೊಂಡು ಜನಗಳಿಗೆ ಮುಂಡ ಮುಚ್ಕೊಂಡು ಲಕ್ಷಾಂತರ ರೂಪಾಯಿ ಮುಂಡ ಮುಚ್ಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರೆ ಇಂಥ ಹೆಣ್ಣುಮಕ್ಕಳು. ನಮ್ಮ ಹೆಣ್ಣುಮಕ್ಕಳಿಗೆ ಸುಮಾರು ಆಸೆ ಇರುತ್ತೆ, ಅವ್ರು ಏನು ಮಾಡೋಕ್ಕಾಗಲ್ಲ, ದುಡ್ಡು ಬೇಕು ಅಂತ ಹೋಯ್ತವೆ, ಆಮೇಲೆ ಮಂಗುಗಳಾಗಿ ಮನೆಗೆ ಬರ್ತವೆ. ಈ ರೀತಿ ಮೋಸ ಹೋಗಬೇಡಿ ಅಂತಂದೇಳಿ ಸಾವಿರ ಸತಿ ಹೇಳಿದ್ರು ಕೂಡ ಕೇಳಲ್ಲ. ಇಂಥವ್ರನ್ನೆಲ್ಲ ನಂಬೇಡಿ ಅಂತೀವಿ. ಆದರೂ ಜನ ಆಸೆ, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಾನೇನೋ ಮಾಡಬೇಕು, ಏನೋ ತಗೋಬೇಕು ಅಂತೇಳಿ ಪಾಪ ಆಸೆ ಇದ್ದ ಇಂಥ ಹೆಣ್ಮಕ್ಳನ್ನು ಹುಡ್ಕೊಂಡು ಹೋಯ್ತಾರೆ. ಪಾಪ ಇಂಥ ಹೆಣ್ಮಕ್ಳಿಗೆ ಮೋಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅಂದರೆ ಇವ್ರಿಗೆ ಕೂಲಿ ಮಾಡೋದು ಗೊತ್ತಿಲ್ಲ, ಮೈ ಬಗ್ಸಿ ಕೆಲಸ ಮಾಡೋದು ಗೊತ್ತಿಲ್ಲ. ನಿಮ್ಮಂಥರೇ ಇವ್ರಿಗೆ ಸಾಕ್ತಾ ಇರೋದು. ಅದರಿಂದ ಇಂಥವ್ರಿಂದ ದೂರ ಇದ್ದರೆ. ನಾನು ಕಾಣಿಸ್ತಿದ್ದೀನಿ. ಬಟ್ ಸಂಘದ ದುಡ್ಡು, ಎರಡು ಸಂಘದ ದುಡ್ಡು ನೀನೇ ಬಳಸ್ಕೊಂಡು ಜನಗಳಲ್ಲಿ ಕಟ್ತೀನಿ ಅಂತ ಹೇಳಿದ್ಯಾ? ಕರೆಕ್ಟಾ? ಇಲ್ಲಿ ಯಾವುದೇ ತರ ವಿಶ್ವಾಸ ಇಲ್ಲ. ನಿಂದಿ ಫಸ್ಟ್ ನಿಂದಿದೆಯಲ್ಲ ಆ ಸಂಘದಲ್ಲಿ. ಸೇರಿಸಿ ಹೇಳು, ಇರುವಂಗೆ ಕರಿಯಮ್ಮ, ವಿಡಿಯೋ ಮಾಡ್ಕೊಂತ ಇದ್ದೀನಿ ಅಂತ. ಆಮೇಲೆ ಅವಳು ಆಕಾಶಗಳು ನಾನು ಕೊಡೋ